ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತಾನುಕ್ರಮಣಿಕಾ ಎಂಬ ಗ್ರಂಥವನ್ನು ಪೂಜ್ಯ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ರಚಿಸಿಕೊಟ್ಟಿದ್ದಾರೆ. ಮೂಲತಃ ಭಾಗವತ ಎಂಬುದು ಶ್ರೀ ವೇದವ್ಯಾಸರು ರಚಿಸಿದ್ದು 18,000 ಶ್ಲೋಕಗಳಿಂದ ತುಂಬಿದ್ದು 18ನೆಯ ಪುರಾಣ ಎನಿಸಿದೆ. ಶ್ರೀಮದ್ ಭಾಗವತ ಎಂಬ ಶ್ರೇಷ್ಠ ಗ್ರಂಥಕ್ಕೆ ಮಾರ್ಗದರ್ಶನ ರೂಪವಾಗಿ ಅನುಕ್ರಮಣಿಕಾ ಎಂಬ ಕಿರುಪರಿಚಯ ಗ್ರಂಥ ರಚಿಸಿ ತಮ್ಮ ಆರಾಧ್ಯ ದೇವತಾ ಶ್ರೀ ವೇದವ್ಯಾಸ ದೇವರಿಗೆ ಸಮರ್ಪಿಸಿದ್ದಾರೆ ಶ್ರೀ ವಾದಿರಾಜ ತೀರ್ಥರು. ಶ್ರೀಮದ್ ಭಾಗವತ 18ನೇ ಪುರಾಣವಾಗಿದ್ದು 17 ಪುರಾಣದ ಸಾರವನ್ನು ಇಲ್ಲಿ ತಿಳಿಸುತ್ತಿದೆ. ಶ್ರೀಮದಾನಂದ ತೀರ್ಥರು ಎಲ್ಲ 18 ಪುರಾಣ ಉಪಪುರಾಣಗಳಿಗೂ ತಾತ್ಪರ್ಯ ರೂಪ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಎಂಬ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ. ಇದನ್ನು ಸುಮಧ್ವಜಕಾರರು ಏನು ಹೇಳಿದ್ದಾರೆ ಅಂದರೆ, ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ವಿನಿರ್ಣಯ. ಇದರರ್ಥ, ಪುರಾಣವನ್ನು ಅರ್ಥ ಮಾಡಿಕೊಳ್ಳಲು 3 ರೀತಿಯಾದ ಭಾಷಾ ತಿಳುವಳಿಕೆ ತಿಳಿದಿರಬೇಕು. ಅದೇ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷಾ. ಇದನ್ನು ಯಾರು ತಿಳಿದಿರ್ತಾರೋ ಅವರಿಗೆ ಭಾಗವತ ಮತ್ತು ಇತರ ಪುರಾಣಗಳು ಅರ್ಥವಾಗುತ್ತದೆ, ಇಲ್ಲದರೆ ಅರ್ಥವಾಗೋದಿಲ್ಲ. ಇದೆಲ್ಲವೂ ಕ್ರೋಢೀಕರಿಸಿ ಭಾಗವತದಲ್ಲಿ ಸಮ್ಮಿಲನವಾಗಿದೆ. ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಎಂದು ತಿಳಿಸಿರ್ತಾರೆ. ಇದರರ್ಥ, ಭಾಗವತ ತಾತ್ಪರ್ಯ 12 ಪುರಾಣಗಳ ತಾತ್ಪರ್ಯ ರೂಪವಾಗಿದೆ. ಸಕಲ ಪುರಾಣಗಳು ಭಾಗವತ ತಾತ್ಪರ್ಯ ಅನುಸಾರವಾಗಿಯೇ ಪುರಾಣ ಪ್ರವಚನ ಮಾಡಬೇಕು. ಅದೇ ಸಿದ್ಧಾಂತ. ಪುರಾಣದಲ್ಲಿ ಅನೇಕ ಕಥೆಗಳು, ಉಪಕಥೆಗಳು ವೇದಾಂತ ನಿರ್ಣಯಕ್ಕೆ ಉದಾಹರಿಸಿರ್ತಕ್ಕಂಥ ಸಾದೃಶ್ಯ ರೂಪವೇ ಹೊರತು ಅದನ್ನೇ ಅದರ ಕಥೆಯಂತ ವೈಭವೀಕರಿಸಿಕೊಳ್ಳಬಾರದು. ಅಂದರೆ ಯಾವುದೇ ಕಥೆ ಪುರಾಣದಲ್ಲಿ ಹೇಳಿರತಕ್ಕಂಥದ್ದು ನಮಗೆ ತಿಳಿಸೋಕ್ಕೋಸ್ಕರ ಹೇಳಿದ್ದಾರೆ ಹೊರತು ನಾವು ಕಥೆಯಲ್ಲೇ ಮುಳುಗಿ ಹೋಗಿ ನಾವು ವೈಭವೀಕರಿಸಿಕೊಂಡು ಆ ವ್ಯಕ್ತಿಯನ್ನೇ ನಾವು ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು. ಅಂದರೆ ತಾತ್ಪರ್ಯವನ್ನು ನೋಡಬೇಕೇ ಹೊರತು ಕಥೆ ಹೇಳಿರೋದು ಕೇವಲ ಉದಾಹರಣೆ ರೂಪವಾಗಿ. ಹೀಗೆ 18 ಪುರಾಣದಲ್ಲಿ ಸಾವಿರಾರು ಕಥೆಗಳು, ಉಪಕಥೆಗಳು ಬರುವುದು. ಅದರಿಂದ ನಾವು ಕೇವಲ ಸಾರವನ್ನು ಮಾತ್ರ ಗ್ರಹಿಸಬೇಕು ಎಂಬುದು ತಾತ್ಪರ್ಯ. ಆದ್ದರಿಂದ ಯಾವ ಪುರಾಣದ ನಿಶ್ಚಿತ ಕಾಲಮಾನ ಎಲ್ಲಿಯೂ ಹೇಳಿಲ್ಲ. ಸಕಲ ದೇಶ, ಸಕಲ ಕಾಲ, ಸಕಲರಿಗೂ ಅನ್ವಯವಾಗುವಂತೆ ಇರತಕ್ಕಂಥದ್ದು ಪುರಾಣಗಳು. ಆದ್ದರಿಂದ ನೀವು ವ್ಯಕ್ತಿಗತವಾಗಿ ಹೋದರೆ ಅದು ಯಾವುದೋ ಒಂದು ಕಾಲಕ್ಕೆ ಸೀಮಿತವಾಗುತ್ತೆ. ಆದರೆ ಪುರಾಣಗಳು ಯಾವುದೇ ಕಾಲಕ್ಕೆ ಸೀಮಿತವಾಗಿ ನಾವು ತಿಳಿದುಕೊಳ್ಳಬಾರದು. ಹೇಗೆ ವೇದ ಅನಾದಿ ನಿತ್ಯವಾಗಿರುತ್ತೋ ಅದರ ಸಾರವನ್ನು ಹೇಳಿರ್ತಕ್ಕಂಥ ಪುರಾಣವೂ ಸಾರತ್ವೇನ ನಿತ್ಯ. ಆದ್ದರಿಂದ ವರ್ಣತಃ ಅದು ಅನಿತ್ಯ, ಆದರೆ ಅದರ ಸಿದ್ಧಾಂತತ್ವೇನ ನಿತ್ಯ. ನಾವು ಗ್ರಹಿಸಬೇಕು. ಇದನ್ನು ಮುಖ್ಯವಾಗಿ ಇಟ್ಟುಕೊಂಡು ಶ್ರೀಮದ್ ವಾದಿರಾಜ ತೀರ್ಥರು ಶ್ರೀಮದ್ ಭಾಗವತ ಅನುಕ್ರಮಣಿಕಾ ಎಂಬ
ಸಣ್ಣ ಗ್ರಂಥವನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಯಾತಕ್ಕೆ ರಚಿಸಿಕೊಟ್ಟಿದ್ದಾರೆಂದರೆ, ಶ್ರೀಮದಾನಂದ ತೀರ್ಥರು ಪುರಾಣಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಅಂತ ಹೇಗೆ ಸೂಕ್ಷ್ಮವಾಗಿ ಹೇಳಿದರೋ ಹಾಗೆ ತಮ್ಮ ಸ್ವರೂಪವನ್ನು ಹೇಳಿಕೊಟ್ಟಿದ್ದಾರೆ. ಯಾರು? ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲಿ, ಹೀಗೆ ಹಲವಾರು ಗ್ರಂಥಗಳಲ್ಲಿ ತನುತೃತೀಯೋ ಪವನಸ್ಯ ಅಯಂ ಅಂಥೇಳಿ ಪ್ರಾಣದೇವರ 3 ಅವತಾರದಲ್ಲಿ 3ನೇ ಅವತಾರ ತಾವು, ಅಂದರೆ ತಾವು ಪ್ರಾಣದೇವರು ಎಂಬತಕ್ಕಂಥ ಸ್ವರೂಪವನ್ನು ನಮಗೆ ತಿಳಿದುಕೊಟ್ಟಿದ್ದಾರೆ. ಏಕೆಂದರೆ ಪ್ರಾಮಾಣ್ಯ ಬರಬೇಕು ಅಂಥೇಳಿ. ಅದರಂತೆ ಅದೇ ಮಾರ್ಗದಲ್ಲಿ ನಡೆದಿರತಕ್ಕಂಥ ಅವರು ಶ್ರೀಮದ್ ವಾದಿರಾಜ ತೀರ್ಥರು ಲಕ್ಷ್ಮೀ ಶೋಭಾನ ಪದದಲ್ಲಿ ಲಕ್ಷ್ಮೀ ಪುತ್ರ ತಾನು ಅಂತ ಹೇಳಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿರುತ್ತಾರೆ. ಇದರ ಅರ್ಥ ಏನು ಅಂದರೆ, ಈಗ ನಮ್ಮನ್ನು ಯಾರಾದರೂ ಕೇಳಿದೆ ನಾವು ನಮ್ಮ ಹೆಸರನ್ನು ಹೇಳುತ್ತೇವೆ, ನಮ್ಮ ಆಧಾರ್ ಕಾರ್ಡಲ್ಲಿ ತೋರಿಸ್ತೇವೆ, ಅಥವಾ ನಮ್ಮ ಬೇರೆ ಬೇರೆ ದಾಖಲೆಯಲ್ಲಿ ತೋರಿಸ್ತೇವೆ. ಇದು ನಮಗೆ ವ್ಯವಹಾರವಾಗಿ ನಾವು 100 ವರ್ಷ 70 ವರ್ಷ ಏನಿರ್ತೀವಿ ಅದು ಆ ಕಾಲದ ಪೂರ್ತಿಯಾಗಿ ತದನಂತರದಲ್ಲಿ ಪದಾರ್ಥವನ್ನು ಸಂಬಂಧಿಸಿಕೊಂಡಿರತಕ್ಕಂಥ ವ್ಯವಹಾರ ನಾಮ. ಹಾಗೆ ಭಾಗವತ ಅನುಕ್ರಮಣಿಕಾ ಎಂಬತಕ್ಕಂಥದ್ದು ಎಷ್ಟು ಶಬ್ದವಿದೆ? 12 ಅಕ್ಷರವಿದೆ. 12 ಅಕ್ಷರವನ್ನು ಏನು ತೋರಿಸ್ತಾ ಇದೆ? 12 ಸ್ಕಂದವನ್ನೇ ತೋರಿಸ್ತಾ ಇದೆ. 12 ಸ್ಕಂದ 18,000 ಶ್ಲೋಕವನ್ನು ತೋರಿಸ್ಕೊಡ್ತಾ ಇದೆ. ಇದೆಲ್ಲ ಸೂಚಿತವಾಗಿ ಅತಿ ಸೂಕ್ಷ್ಮವಾಗಿ ವಾದಿರಾಜ ತೀರ್ಥರು ತಮ್ಮ ರುಜುತ್ವವನ್ನು ಮೆರೆದಿದ್ದಾರೆ. ಇಡೀ ಭಾಗವತ ಭಗವಂತನ ಸಂಪೂರ್ಣ ಶರೀರ ಅಂತ ತಿಳಿದುಕೊಂಡಾಗ ಪಾದದಿಂದ ಶಿರಭಾಗವರೆಗೂ 12 ಭಾಗಗಳಿಗೆ ಮಾಡಿ 12 ಸ್ಕಂದ ರೂಪವಾಗಿ ಭಗವಂತನ ಆರಾಧನೆ ಮಾಡುವ ಕ್ರಮವೂ ಇದೆ. ಅಂದರೆ ಭಗವಂತ ಅವ್ಯ ಛೇದವ ರೂಪ ಅಲ್ಲ, ಇಡೀ ಭಾಗವತಕ್ಕೆ ನಿಯಾಮಕ ಶ್ರೀ ಮಹಾಕೃಷ್ಣದೇವರು ಎಂಬತಕ್ಕಂಥದ್ದು ಅರ್ಥ. ಇದನ್ನು ಸೇವೆ ಮಾಡಿರ್ತಕ್ಕಂಥವರು ಇಬ್ಬರು ಯಾರಂದರೆ ಶ್ರೀಮದಾನಂದ ತೀರ್ಥರು ಮತ್ತು ಭಾವಿ ಸಮೀರರಾದ ಶ್ರೀ ವಾದಿರಾಜ ತೀರ್ಥರು. ತಾವು ಎಂದೂ ರುಜುಮಾರ್ಗ ಎಂಬುದು 32 ಲಕ್ಷಣದಿಂದ ಕೂಡಿರುತ್ತಾರೆ. ಅವರ ಪರಿಚಯ ಯಾಕೆ ಮಾಡಿಸಿಕೊಳ್ಳಬೇಕು ಅಂದರೆ, ಅವರು ರಚಿಸಿರ್ತಕ್ಕಂಥ ಗ್ರಂಥಗಳ ಪಾವಿತ್ರ್ಯತೆಯನ್ನು ಗುರುತಿಸಿಕೊಸುವಾಗಿ. ಆದ್ದರಿಂದ ಅವರನ್ನು ರಾಜರು ಅಂತ ಕರೀತಾರೆ, ಗುರುಗಳು ಅಂತಲೇ ಕರೀತಾರೆ. ರಾಜ ಅಂದರು 32, ಗುರು ಅಂದರು 32. ಗುರು ರಾಜ ಅಂದರು 64 ವಿದ್ಯೆಯಿಂದ ಪೂರ್ಣ ಅನ್ನತಕ್ಕಂಥದ್ದು ಅವರ ಶಬ್ದದಿಂದಲೇ ತಿಳಿದು ಬರುತ್ತೆ. ಅನುಕ್ರಮ ಅಂದರೆ ಶ್ರೀ ವೇದವ್ಯಾಸ ದೇವರ ಗ್ರಂಥ ಅನುಸಾರವಾಗಿ ಎಂದರ್ಥ. ಅನುಕ್ರಮಣಿಕ ಅಂದರೆ ರುಜು ಮಾರ್ಗ, ಶ್ರೀ ವೇದವ್ಯಾಸರ ಮಾರ್ಗ ಎಂದು ಸಹ ಸೂಚಿಸಿರುತ್ತಾರೆ. ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು 18,000 ಶ್ಲೋಕದಿಂದ 12 ಸ್ಕಂದದ ಸಾರವನ್ನು ಆಮೂಲಾಗ್ರವಾಗಿ ಸೆರೆ ಹಿಡಿದು ಹೇಗೆ ನಾವು ಕ್ಯಾಮರಾದಲ್ಲಿ ಹಿಡಿಯುವಂತೆ ಆ ಎಲ್ಲ 18,000 ಶ್ಲೋಕವನ್ನು ಶ್ರೀಮದ್ ಭಾಗವತ ಅನುಕ್ರಮಣಿಕಾ ಎಂಬ 12 ಅಕ್ಷರದಿಂದ ಮಾತ್ರವೇ ನಮಗೆ ಪ್ರದರ್ಶಿಸಿದ್ದಾರೆ. ಇದರ ಪ್ರತಿಯೊಂದು ಅಧ್ಯಾಯಕ್ಕೂ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ 1,500 ಶ್ಲೋಕಗಳ ಅರ್ಥವನ್ನು ತಿಳಿಯಬೇಕಾಗಿದೆ. ಅಂದರೆ ಒಂದು ಅಕ್ಷರ = 1,500 ಶ್ಲೋಕಗಳು ಅಂತ ಅರ್ಥ. ಇಷ್ಟು ಅಗಾಧ ರೀತಿಯಲ್ಲಿ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು. ಇಂತಹ ಅತ್ಯಂತ ಪ್ರೌಢಿಮ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ಇವರೇ ರುಜುಮಾರ್ಗ ಎನ್ನುವುದು
ಶ್ರೀಕಾರ ಅಂದರೆ 1500 ಶ್ಲೋಕಗಳು ಅಭಿಪ್ರಾಯ, ಮಾಕಾರ ಮತ್ತು 1500 ಶ್ಲೋಕಗಳು ಅಭಿಪ್ರಾಯ. ಹೀಗೆ ನಾವು ಹಚ್ಚಿಕೊಳ್ಳಬೇಕು. ಇದು ಸಾಧನಶೀಲರಾದ ಪ್ರಾಜ್ಞರಿಗೆ ಮಾತ್ರ ಇದು ಅರ್ಥವಾಗುತ್ತದೆ. ಇದು ಒಂದು ಜನ್ಮದಿಂದ ಸಾಧ್ಯವಾಗುವ ಮಾತಲ್ಲ. ಅರಿಯದವರಿಗೆ ಬೋಧಕವಾಗುವಂತೆ ಹೇಳುವ ಮಾತಲ್ಲ. ಜ್ಞಾನ ವೃದ್ಧರಿಗೆ ಮಾತ್ರ ಅರಿವಾಗುವ ಸಂಗತಿಯಾಗಿದೆ. ಜನ್ಮಾಂತರದಲ್ಲಿ ಪಠಿಸುವುದಲ್ಲಿ ಜ್ಞಾನ ಇಂದಿನ ಕಿರಿಯರಲ್ಲೂ ಕಂಡಾಗ ಇಂತಹ ಅಪೂರ್ವವಾದ ವಿಷಯಗಳ ಚಿಂತನೆ ಸಾಧ್ಯವಾಗುವುದು. ಆದ್ದರಿಂದ ಹೇಳುವುದು ಇದರ ಪರೀಕ್ಷಾಪೂರ್ವಕವಾಗಿ ಇದ್ದಂತೆ ಶ್ರೀಮದ್ ಭಾಗವತ ಅನುಕ್ರಮಣಿಕ ಇರುವುದು. ಬಾಲಕರಲ್ಲಿ 17 ಪುರಾಣಗಳು, ಇತಿಹಾಸ, 4 ವೇದ ಯಾರು ಕಿಂಚಿತ್ ಅನುಸಂಧಾನ ಮಾಡಿರ್ತಾರೋ ಅವರಿಗೆ ಮಾತ್ರ ಇದರ ಪರಿಚಯವಾಗುವುದು. ಉಳಿದವರಿಗೆ ಇದು ಗಗನ ಪುಷ್ಪದಂತೆ. ಇದರಿಂದ ವಾಸನೆಯು ಬರುವುದಿಲ್ಲ, ಅಂದರೆ ಇದರ ಸೊಗಟು ಅವರಿಗೆ ಅರಿವಾಗುವುದಿಲ್ಲ. ವಾದಿರಾಜ ತೀರ್ಥರ ರುಜುತ್ವವನ್ನು ಪರಿಚಯಿಸುವುದು ಇದು ಸಹ ಅಮೂಲ್ಯ ಗ್ರಂಥ ಭಂಡಾರ ಆಗಿದೆ. ರುಕ್ಮಿಣೀಶ ವಿಜಯ, ಮಹಾಭಾರತ ಮತ್ತು ಭಾಗವತದ ಹಿನ್ನೆಲೆಯಲ್ಲಿ ಶ್ರೀ ವಾದಿರಾಜ ತೀರ್ಥರ ರುಜುತ್ವವನ್ನು ತಿಳಿಸಿರ್ತಾರೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಅವರು ಹೇಳಿಕೊಂಡಿರುವುದು ಮತ್ತು ಶ್ರೀ ವೇದವ್ಯಾಸರೇ ರಚಿಸಿರತಕ್ಕಂತಹ ಪುರಾಣದ ಆಧಾರದ ಮಧ್ಯದಲ್ಲೂ ಸಹ ನಾವು ವಾದಿರಾಜರ ರುಜುತ್ವವನ್ನು ಅಂಗೀಕರಿಸಿಕೊಳ್ಳಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳುತ್ತೀರೋ ಆಗ ಶ್ರೀ ವಾದಿರಾಜರ ಪೂರ್ಣ ಅನುಗ್ರಹ ಸಾಧ್ಯ. ಈ ದೃಷ್ಟಿಯಿಂದ ಶ್ರೀಮದ್ ಭಾಗವತ ಅನುಕ್ರಮಣಿಕ ಎಂಬುದು ಭಾವಾರ್ಥವನ್ನು ಈ 12 ಸ್ಕಂದಗಳಲ್ಲಿ ನಿರೂಪಿತವಾಗಿದೆ. ಭಗವದ್ಭಕ್ತರು ಇದನ್ನು ಹಂಸ ಕ್ಷೀರನ್ಯಾಯದಂತೆ ತಿಳಿದು ಅನುಭವಿಸಬೇಕು ಮತ್ತು ಶ್ರೀಮದ್ ವಾದಿರಾಜ ತೀರ್ಥರ ಭಾವಿ ಸಮೀರತ್ವ ರುಜು ಮಾರ್ಗವನ್ನು ಕೊಂಡಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ತನ್ಮೂಲಕ ವೇದವ್ಯಾಸರು ಸುಪ್ರೀತರಾಗುತ್ತಾರೆ ಎಂಬುದೇ ಆಶಯ. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.